ನಮಸ್ಕಾರ. ಇಂಟ್ರೆಸ್ಟಿಂಗ್ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಕಾಲೇಜಿನ ರಹಸ್ಯ ಪ್ರೇಮ. ಬೆಂಗಳೂರಿನ ಒಂದು ಪ್ರಸಿದ್ಧ ಕಾಲೇಜಿನಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿತ್ತು. ಮೊದಲ ದಿನವೇ ತರಗತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಗುಂಪುಗಳನ್ನು ಮಾಡಿಕೊಂಡಿದ್ರು. ಕೆಲವರು ಹಳೆಯ ಸ್ನೇಹಿತರು, ಕೆಲವರು ಹೊಸ ಪರಿಚಯಗಳು. ಆದರೆ ಆದಿತ್ಯ ಮಾತ್ರ ಒಬ್ಬನೇ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ. ಅವನು ಹೆಚ್ಚು ಮಾತನಾಡುವವನಲ್ಲ, ಓದಿನಲ್ಲಿ ಒಳ್ಳೆಯವನು. ಆದರೆ ಜನರ ಜೊತೆ ಬೆರೆಯುವುದು ಅವನಿಗೆ ಸುಲಭವಾಗಿರಲಿಲ್ಲ. ಅಷ್ಟರಲ್ಲಿ ತರಗತಿಯ ಬಾಗಿಲು ತೆರೆದು ಒಬ್ಬ ಹುಡುಗಿ ಒಳಗೆ ಬಂದ್ಲು. ಬಿಳಿ ಚೂಡಿದಾರ್, ಕೈಯಲ್ಲಿ ಒಂದು ಪುಸ್ತಕ, ಮುಖದಲ್ಲಿ ಆತ್ಮವಿಶ್ವಾಸದ ನಗು. ಎಕ್ಸ್ಕ್ಯೂಸ್ ಮೀ, ಲೇಟ್ ಆಗಿದೆ ಎಂದು ಉಪನ್ಯಾಸಕರಿಗೆ ಹೇಳಿದ್ಲು. ಅವಳ ಹೆಸರು ಕಾವ್ಯ. ತರಗತಿಯಲ್ಲಿ ಖಾಲಿ ಜಾಗ ಇರಲಿಲ್ಲ. ಕೊನೆಗೆ ಅವಳು ಆದಿತ್ಯ ಪಕ್ಕದ ಸೀಟಿಗೆ ಬಂದು ಕುಳಿತ್ಲು. ಹಾಯ್ ಎಂದ್ಲು. ಹಾಯ್ ಎಂದು ಆದಿತ್ಯ ನಿಧಾನವಾಗಿ ಉತ್ತರಿಸಿದ. ನಾನು ಕಾವ್ಯ. ಅವನು ಆದಿತ್ಯ ಎಂದ. ನೀವು ತುಂಬ ಸೀರಿಯಸ್ ಆಗಿದ್ದೀರಾ? ಇಲ್ಲ. ಹಾಗಾದರೆ ನಗೋದನ್ನು ಮರೆತಿದ್ದೀರಾ ಅಂದ್ಲು. ಮೊದಲ ದಿನವೇ ಆದಿತ್ಯ ನಕ್ಕ. ಅದೇ ಅವರ ಸ್ನೇಹದ ಆರಂಭ ಕೂಡ ಆಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಪ್ರಾಜೆಕ್ಟ್ಗಳು, ಸೆಮಿನಾರ್ಗಳು, ಕ್ಯಾಂಟೀನ್, ಕಾಫಿ, ಗ್ರಂಥಾಲಯದ ಮೌನ, ಎಲ್ಲೆಲ್ಲೋ ಅವರು ಒಟ್ಟಿಗೆ ಕಾಣಿಸ್ತಿದ್ರು. ಕಾವ್ಯ ಮಾತನಾಡ್ತಿದ್ಲು, ಆದಿತ್ಯ ಕೇಳುತ್ತಿದ್ದ. ಆದರೆ ನಿಧಾನವಾಗಿ ಅವನು ಹೆಚ್ಚು ಮಾತನಾಡತೊಡಗಿದ. ಒಂದು ದಿನ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗ ಕಾವ್ಯ ಹೇಳಿದ್ಲು, ನಿನ್ನ ಕನಸು ಏನು? ಒಳ್ಳೆಯ ಕೆಲಸ ಅಷ್ಟೇನಾ? ಮತ್ತೇನು ಬೇಕು? ಜೀವನದಲ್ಲಿ ಕೆಲಸ ಮಾತ್ರ ಸಾಕಾಗಲ್ಲ. ಹಾಗಿದ್ರೆ ನೆನಪಾಗುವ ಜನರು ಕೂಡ ಬೇಕು. ಆದಿತ್ಯ ಅವಳ ಕಡೆ ನೋಡಿದ. ಆ ಮಾತಿನ ಅರ್ಥ ಅವನ ಮನಸ್ಸಲ್ಲಿ ಹಾಗೆ ಉಳಿತು. 2ನೇ ವರ್ಷಕ್ಕೆ ಬಂದಾಗ ಅವರ ಸ್ನೇಹ ಇನ್ನೂ ಕೂಡ ಗಟ್ಟಿಯಾಯಿತು. ಕಾಲೇಜಿನ ಎಲ್ಲರಿಗೂ ಅವರ ಒಳ್ಳೆಯ ಸ್ನೇಹಿತರು ಎಂದು ಗೊತ್ತಿತ್ತು. ಆದರೆ ಆದಿತ್ಯನ ಮನಸ್ಸಲ್ಲಿ ಸ್ನೇಹಕ್ಕಿಂತ ಹೆಚ್ಚು ಭಾವನೆಗಳು ಹುಟ್ಟತೊಡಗಿದ್ವು. ಅವನು ಹೇಳಲು ಹೆದರುತ್ತಿದ್ದ. ಸ್ನೇಹ ಕಳೆದುಕೊಳ್ಳುವ ಭಯ ಕೂಡ ಇತ್ತು. ಒಂದು ಸಂಜೆ ಕಾಲೇಜಿನ ವಾರ್ಷಿಕೋತ್ಸವ ನಡೀತಿತ್ತು. ಎಲ್ಲೆಡೆ ಸಂಗೀತ, ಬೆಳಕು, ಸಂಭ್ರಮ. ಕಾವ್ಯ ವೇದಿಕೆಯಲ್ಲಿ ಹಾಡುತ್ತಿದ್ಲು. ಹಾಡು ಮುಗಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಆದರೆ ಆದಿತ್ಯ ಮಾತ್ರ ಅವಳನ್ನು ನೋಡುತ್ತಲೇ ಇದ್ದ. ಅವನಿಗೆ ಅಂದು ಮೊದಲ ಬಾರಿಗೆ ಅರ್ಥವಾಯಿತು, ಅವನು ಕಾವ್ಯನನ್ನು ಪ್ರೀತಿಸುತ್ತಿದ್ದ. ಆದರೆ ಜೀವನ ಯಾವಾಗಲೂ ಸರಳವಾಗಿರೋದಿಲ್ಲ. 3ನೇ ವರ್ಷದ ಆರಂಭದಲ್ಲಿ ಕಾವ್ಯ ಕಾಲೇಜಿಗೆ ಕಡಿಮೆ ಬರತೊಡಗಿದ್ಲು. ಹಿಂದಿನಂತೆ ನಗುತ್ತಿರಲಿಲ್ಲ. ಒಂದು ದಿನ ಆದಿತ್ಯ ಕೇಳಿದ, ಏನಾಗಿದೆ? ಏನೂ ಇಲ್ಲ. ಸುಳ್ಳು. ಕಾವ್ಯ ಮೌನವಾಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ಹೇಳಿದ್ಲು, ಅಪ್ಪನ ಆರೋಗ್ಯ ಸರಿಯಿಲ್ಲ. ಆದಿತ್ಯ ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಕಣ್ಣೀರು ಕಂಡ. ಎಲ್ಲ ಸರಿಯಾಗುತ್ತೆ ಎಂದ. ಹೇಗೆ ಗೊತ್ತು ಅಂತ ಕೇಳಿದ್ಲು. ಗೊತ್ತಿಲ್ಲ, ಆದರೂ ನಂಬಿಕೆ ಇರಬೇಕು ಅಂದ. ಆ ದಿನದಿಂದ ಆದಿತ್ಯ ಅವಳಿಗೆ ಇನ್ನೂ ಹತ್ತಿರವಾಗ್ಬಿಟ್ಟ. ಪರೀಕ್ಷೆಗಳು ಹತ್ತಿರ ಬಂದವು. ಇಬ್ಬರೂ ಸೇರಿ ಓದ್ತಾ ಇದ್ರು. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ರು. ಆದರೆ ಆದಿತ್ಯ ತನ್ನ ಮನಸ್ಸಿನ ಮಾತು ಹೇಳಿರಲಿಲ್ಲ. ಪರೀಕ್ಷೆ ಆದಮೇಲೆ ಹೇಳ್ತೀನಿ ಎಂದು ನಿರ್ಧರಿಸಿದ. ಕೊನೆಯ ಪರೀಕ್ಷೆಯ ದಿನ ಕೂಡ ಬಂತು. ಪೇಪರ್ ಮುಗೀತು. ಕಾಲೇಜ್ ಜೀವನದ ಅಂತ್ಯ ಹತ್ತಿರ ಬಂದಿತ್ತು. ಆ ಸಂಜೆ ಆದಿತ್ಯ ಕಾವ್ಯನನ್ನ ಕಾಲೇಜಿನ ಹಳೆಯ ಮರದ ಬಳಿ ಕರೆಸಿಕೊಂಡ. ಒಂದು ಮಾತು ಕೇಳಬೇಕು ಅಂದ. ಹೇಳು. ಆದಿತ್ಯನ ಹೃದಯ ಜೋರಾಗಿ ಬಡಿತ ಹೊಡೀತು. ನೀನು ನನ್ನ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿ. ಕಾವ್ಯ ಮೌನವಾಗಿ ಕೇಳುತ್ತಿದ್ಲು. ಮೊದಲ ದಿನ ನೀನು ನನ್ನ ಪಕ್ಕದಲ್ಲಿ ಕುಳಿತಾಗ ಏನೂ ಗೊತ್ತಿರಲಿಲ್ಲ. ಆದರೆ ಇಂದು ನೀನಿಲ್ಲದೆ ನನ್ನ ದಿನ ಹೇಗಿರುತ್ತೆ ಅನ್ನೋದನ್ನೇ ಊಹಿಸಲು ಆಗ್ತಾಯಿಲ್ಲ. ಕಾವ್ಯನ ಕಣ್ಣುಗಳಲ್ಲಿ ಆಶ್ಚರ್ಯ ಕೂಡ ಕಾಣಿಸ್ತು. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಕೆಲವು ಕ್ಷಣಗಳು ಮೌನವಾದ್ಲು. ಗಾಳಿ ಮಾತ್ರ ಬೀಸ್ತಿತ್ತು. ಆದಿತ್ಯ ಉತ್ತರಕ್ಕಾಗಿ ಕಾಯ್ತಿದ್ದ. ಕಾವ್ಯ ನಿಧಾನವಾಗಿ ನಕ್ಲು. ಇದನ್ನು ಹೇಳೋಕೆ ಇಷ್ಟು ವರ್ಷ ಬೇಕಾಯ್ತಾ ಅಂದ್ಲು. ಆದಿತ್ಯ ನೋಡಿ ಬೆರಗಾದ. ಅಂದರೆ ನಾನು ಅದನ್ನೇ ಕಾಯ್ತಿದ್ದೆ ಅಂದ್ಲು. ಆ ಕ್ಷಣದಲ್ಲಿ ಇಬ್ಬರೂ ಕೂಡ ನಕ್ಕರು. ಅವರ ಕಾಲೇಜು ಜೀವನ ಮುಗೀತಿತ್ತು. ಆದರೆ ಹೊಸ ಅಧ್ಯಾಯ ಮಾತ್ರ ಆರಂಭವಾಗಿತ್ತು. 2 ವರ್ಷಗಳ ನಂತರ ಆದಿತ್ಯ ಒಳ್ಳೆಯ ಉದ್ಯೋಗದಲ್ಲಿದ್ದ. ಕಾವ್ಯ ತನ್ನ ಕನಸಿನ ವೃತ್ತಿಯಲ್ಲಿ ಮುಂದುವರಿಯುತ್ತಿದ್ಲು. ಒಂದು ಸಂಜೆ ಇಬ್ಬರು ತಮ್ಮ ಹಳೆಯ ಕಾಲೇಜಿಗೆ ಭೇಟಿ ನೀಡಿದ್ರು. ಕೊನೆಯ ಬೆಂಚ್ ಇನ್ನೂ ಅಲ್ಲೇ ಇತ್ತು. ಕ್ಯಾಂಟೀನ್ ಕೂಡ ಬದಲಾಗಿರಲಿಲ್ಲ. ಕಾವ್ಯ ನಗುತ್ತಾ ಹೇಳಿದ್ಲು, ನಿನಗೆ ಗೊತ್ತಾ, ನಾನು ಮೊದಲ ದಿನ ಲೇಟಾಗಿ ಬಂದಿದ್ದು ನಿಜ ಅಲ್ಲ? ಏನು? ನಿನ್ನ ಪಕ್ಕದ ಸೀಟ್ ಖಾಲಿ ಇತ್ತು, ಅದಕ್ಕೆ ಅಲ್ಲಿ ಕುಳಿತೆ. ಆದಿತ್ಯ ಅದಕ್ಕೆ ನಕ್ಕ. ಅಂದರೆ ಕತೆ ಅಂದೇ ಶುರುವಾಗಿತ್ತಾ? ಹೌದು. ಇಬ್ಬರೂ ಕಾಲೇಜಿನ ಮೈದಾನವನ್ನು ನೋಡ್ತಾ ನಿಂತರು. ಕೆಲವು ಪ್ರೇಮ ಕಥೆಗಳು ದೊಡ್ಡ ಘಟನೆಗಳಿಂದ ಆರಂಭವಾಗೋದಿಲ್ಲ. ಒಂದು ಖಾಲಿ ಸೀಟಿನಿಂದ ಶುರುವಾಗುತ್ತವೆ ಮತ್ತು ಜೀವನ ಪೂರ್ತಿ ಜೊತೆಯಾಗಿ ಉಳಿಯುತ್ತವೆ. ಎಲ್ರಿಗೂ ಕೂಡ ಈ ಒಂದು ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ.